3 ವರ್ಷ ಆತ್ ನಿಮ್ಮ ಅಕ್ಕ ನೋವು ಮಾಡಕೈತಿ. ಈಗ ಹೇಳತ್ತೆ ನನ್ನ ಮುಂದೆ 15 ವರ್ಷ ಆದ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ. ಆ ಟೀಮ ಬಿಟ್ಟು ನಿಮ್ಮ ಅಕ್ಕನ ಬಿಡ್ತಾನ. ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ಪ ಗೆದ್ದಿದ್ದಿ, ಬೆಳಿಗ್ಗೆ ನಿಮ್ಮ ಅಕ್ಕನ ಎಬ್ಸ್ಕೊಂಡು ಹೋಗಿ ಬರ್ತಾನೆ. ಏನು ಮಾಡ್ಕೋತಿ ಮಾಡ್ಕೊ. ಎಲ್ಲ ಬಿಟ್ಟು ಸುಮ್ಮದನು ಇರಾಕ್ ಬಿಡ. ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ. ನನ್ನ ಹೊಡಿತನು ಅಂದವ್ರು ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸ್ಕೊಂಡು ಹೋಗ್ಯಾರ. ಅಕಸ್ಮಾತ್ ನನ್ನ ತನಕ ನಾ ಬನ್ನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ, ಸೀದಾ ಹಲಿಗೆನ ಬಾರಿಸೋದು. ಏನಂದ್ರೆ ಅನ್ಸ್ಕೊತಾನು, ಏನು ಮಾಡ್ರಿ ಮಾಡಿಸ್ಕೊತಂತ ಹಗಲೆಲ್ಲ ಅವ್ನ ಮೈ ಮೇಲೆ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಅವದಾದಂಥ ಜವಾಬ್ದಾರಿ ಇರ್ತೈತಿ, ಅವದಾದಂಥ ಫ್ಯಾಮ್ಲಿ ಇರ್ತೈತಿ. ಅದಕ್ಕಾಗಿ ಸುಮ್ಮ ಇರ್ತಾನ. ಹೆಂಡತಿ ಮನಿ ಮಕ್ಕಳಾಗ್ಬಿಟ್ರೆ ಎಲ್ಲರೂ ಗುಂಡಾಗಳ, ಎಲ್ಲರೂ ದಾದಾಗಳ. ಆಯ್ತು ಬಂದ ಮಾಮವರ ಹಿಂದಕ ಇಂಥ ವೇದಿಕೆ ಮೇಲೆ ಕೆಲವೊಂದು ನನ್ನ ಡೈಲಾಗ್ಗಳು ಬ್ಯಾನ್ ಅದಾವ. ಮತ್ತೆ ಡೈಲಾಗ್ ಬ್ಯಾನ್ ಅದಾವ ಬೆಳ್ಳಿ ಇರ್ಲಿ. ಮಾಮ ನನಗೆ ಓದೈತಿ, ಇದನ್ನ ಹೇಳ್ತೈತಿ. ಬೇಡ ಬೇಡ ಬೇಡ, ಮುಂದೆ ಹೋಗ್ ಬರ್ಲಿ. ಖಾಲಿ ಇಲ್ಲ ಮುಂದ ಫೋನ್ ಹಚ್ತೀರ. ಸ್ವಲ್ಪ ಅವೆಲ್ಲ ಡೈಲಾಗ್ ಹೇಳಕೈತಿ. ಯಾಕಪ್ಪ ಅಂದ್ರೆ ಮೊಬೈಲ್ಗಳು ಈ ಪ್ರತಿಯೊಂದು ಇದಕ್ಕೆ ಮೇಲೆ ಇನ್ಸ್ಟಾಗ್ರಾಮ್ ಬಗ್ಗೆ, ಫೇಸ್ಬುಕ್ ಬಗ್ಗೆ, ಮೊಬೈಲ್ಗಳ ಬಗ್ಗೆ ಕೇಳ್ತಿರ್ತಾನೆ. ಯಾಕಪ್ಪ ಅಂದ್ರೆ ಈಗ ನಾವು ಪರಿಚಯ ಆದಂತನ ಮೊಬೈಲ್ದಿಂದನ. ನೀವು ಲಪಂಗ್ ರಾಜನ್ ಯೂಟ್ಯೂಬ್ದಾಗ, ಫೇಸ್ಬುಕ್ದಾಗ, ಇನ್ಸ್ಟಾಗ್ರಾಮ್ದಾಗ ನೋಡ್ತೀರಿ. ಹೆಣ್ಮಕ್ಳ ಕಡೆ ಅಕ್ಕಾರ ನಿಮ್ಮ ಕಡೆ ಅದಾರ ಇನ್ಸ್ಟಾಗ್ರಾಮ ಅದಾವ ಅವರು. ಯಾಕಪ್ಪ ಅಂದ್ರೆ ಅವ್ರಿಗೂ ಒಂದು 30-40 ಫಾಲೋವರ್ಸ್ ಇರ್ತಾವು. ಕುಕ್ಕರ್ದಾಗ ಅನ್ನ ಇಟ್ಟು ನಾನು ಅವರು ಚಾಲು ಮಾಡ್ಯಾರ. ಏನು ಹೇಳಕ್ ಬರ್ದಲ್ಲ, ಹಬರೇಡ್ ಕಾಲ್ ಮಾಮ ಬರ್ರಿ. ಆದರೂ ಒಂದು ಮಾತು ಹೇಳಕ್ ಇಷ್ಟಪಡ್ತಾನೆ. ಲಪಂಗ್ ರಾಜನ ಕಾಮಿಡಿ ಮಾಡಕ್ಕೆ ಕರ್ಸಿದ್ದು ಇದನ್ಯಾಕೆ ಹೇಳತ್ತಾನ ಅನ್ನಕ್ಕೆ ಹೋಗ್ಬೇಡ್ರಿ. ಆದಷ್ಟು ಸಣ್ಣ ಅಕ್ಕ ತಂಗಿ ಯಾವಾಗ ಬರ್ರಿ ನೀವು ಸಾಯ್ಲಿ ಬಾಯ್ಲಿ ಹೋಗ್ಕಿರಿ. ಮೊಬೈಲ್ದಿಂದ ದೂರ ಇರಿ. ನಿಂದೆ ಅಪ್ಪ ಇನ್ನು ಹೇಳ್ತದ ಮೊಬೈಲ್. ಇನ್ಸ್ಟಾಗ್ರಾಮ್ ಅಕೌಂಟ್ ಐತಿಲ್ಲ. ನಮ್ಮ ಜೋಡೆ ಭಾಳಷ್ಟು ಅನಾಹುತ ಆಗಿಬಿಟ್ಟ. ಯಾಕಂದ್ರೆ ಇಲ್ಲಿ ಮೈನೆ ಹಿಂಗೆ ಒಂದು ಕಾರ್ಯಕ್ರಮ ಹೋಗುತ್ತೆ ಒಂದು 3